ನಮಸ್ಕಾರ, ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಮ್ಮದು ಬಂಗಾರ ದರ ಗಗನಕ್ಕೆ ಏರ್ತಾ ಇದೆ. ಈ ಗಗನಕ್ಕೆ ಏರಿದೆ. ಮತ್ತೇನಂತ ಕೇಳಿದ್ರೆ, ಬಂಗಾರ ದರ ಏರಿದ್ರೇನು ನಮಗಿದು ಇದು ಪರಕ್ಕೆ ಬೀಳೋದಿಲ್ಲ. ಏರಿದ್ರೂ ಕೂಡ ಈ ಕೆಲವೊಂದು ಬ್ಯಾಂಕ್ಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿರ್ತಾವಲ್ವ, ಅದು ಸಾಲವನ್ನು ಕೊಡ್ತಾರೆ. ಸಾಲವನ್ನು ಕೊಟ್ಟವಾಗ ಅದು ಬಂಗಾರ ದರ ಇಳಿದ್ರೆ ಅದಕ್ಕೆ ನಷ್ಟ ಆಗ್ತದೆ, ಸರ್ಕಾರಕ್ಕೆ ನಷ್ಟ ಆಗ್ತದೆ, ಅದು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ನಿಗದಿತ ಒಂದು ದರವನ್ನು, ಏನು ಒಂದು ಗ್ರಾಮಿ ಬಂಗಾರಕ್ಕೆ ಇಷ್ಟು ದರ ಅಂತ ಇದು ಫಿಕ್ಸ್ ಮಾಡಬೇಕಾಗ 50,000ನ, ಒಂದು 10 ಗ್ರಾಮಿಗೆ 50,000ನ, ಹಿಂಗೆ ಫಿಕ್ಸ್ ಮಾಡಿದ್ರೆ ಈ ಬಂಗಾರ ದರ ಇಳಿದ್ರೆ ಏನಪ್ಪ ಇದು ಸರ್ಕಾರಕ್ಕೆ ನಷ್ಟ ಆಗೋದಿಲ್ಲ. ಈಗ ಏನಾಗ್ತಾಯಿದೆ ಕೇಳಿದ್ರೆ, 1.5 ಲಕ್ಷ ಬಂಗಾರ ದರ ಹಿಂಗೆ ಆದರೆ ಅದ್ರ ಹತ್ತಿರವಾಗಿ ಕೊಡ್ತಾ ಇದ್ದಾರೆ. ಅದು ಕೊಟ್ಟರೆ ಏನಾಗ್ತದೆ ಅಂದರೆ, ಬಂಗಾರ ದರ ಇಳಿದ್ರೆ ಅದ್ರ ಹಿಂದೆ ಬ್ಯಾಂಕ್ ಇರ್ತದೆ, ದರ ಇಳುವಂಥ ಸಾಧ್ಯತೆಗಳು ಕೂಡ ಇರೋದಿಲ್ಲ. ಯಾಕಂದರೆ ಸರ್ಕಾರ ನಷ್ಟ ಅನುಭವಿಸ್ತದೆ, ಬ್ಯಾಂಕ್ಗಳು ಕೂಡ ನಷ್ಟ ಅನುಭವಿಸ್ತದೆ. ಅದಕ್ಕಾಗಿ ಬಂಗಾರದ ಮೇಲೆ ಏನು ಸಾಲವನ್ನು ಸರ್ಕಾರ ಕೊಡ್ತದೆ, ಅದು ನಿಗದಿತವಾಗಿ ಕಡಿಮೆ ಇದು ಮಾಡಬೇಕು. ಯಾಕಂದರೆ ಖಾಸಗಿದವ್ರು ಏನೇ ಕೊಟ್ಕೊಂಡಿದ್ರೆ ಅವ್ರು ವೈಯಕ್ತಿಕ, ಅದು ನಮಗೆ ಸರ್ಕಾರನೇ ಅದ್ರ ಹಿಂದೆ ಬಿದ್ದ ಕೂಡಲೇ ಅದು ಕಾಂಪಿಟೇಷನ್ ಮಾಡ್ಕಟ್ಟಾಗ್ತದೆ. ಅದಕ್ಕಾಗಿ ನಿಗದಿತ ದರವನ್ನು ಇದು ಮಾಡಿದ್ರೆ ಸರ್ಕಾರ, ಈಗ ನೋಡಿ ಬಂಗಾರ ಆರ್ಥಿಕತೆಯಲ್ಲಿ ಬಲ ಆದರೆ ಬಂಗಾರ ದರ ಇಳಿಯುವಂಥ ಸಾಧ್ಯತೆಗಳು ಇರ್ತದೆ. ಆವಾಗ ಈಗ ಇಳಿಯುತ್ತದೆ ಅಂತ ಮೂಮೆಂಟ್ನಲ್ಲಿ ಈ ಬ್ಯಾಂಕ್ನಲ್ಲಿ ಸಾಲ ಕೊಟ್ಕೊಂಡಿರೋದ್ರಿಂದ ಬ್ಯಾಂಕ್ ಮುಳುಗಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಬರ್ತದೆ. ಅದಕ್ಕಾಗಿ ಬಂಗಾರದ ದರಕ್ಕೆ ಎಷ್ಟು ನಿಗದಿತ ಅಂದ್ಕೊಂಡು ಒಂದು ಶೇಕಡ ಒಂದು 30% 40% ನಿಗದಿತ ದರವನ್ನು ಸರ್ಕಾರ ಮಾಡಬೇಕು. ಅದು ಕೇಂದ್ರ ಸರ್ಕಾರ ಇದು ಬ್ಯಾಂಕಿಗೆ ಇದು ಮಾಡುವಂಥದ್ದು. ನಂತರ ಬೇಕಾದ್ರೆ ಅವ್ರು ಖಾಸಗಿ ಜನ ಎಷ್ಟೇ ಕೊಟ್ಕೊಂಡ್ರೆ ಅದು ಅವ್ರ ವೈಯಕ್ತಿಕ, ಅದು ಅವ್ರು ರಿಸ್ಕ್ ತೊಗೊಂಡು ಕೊಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.